ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಆನ್ಲೈನ್ ಔಷಧಿ ಮಾರಾಟಕ್ಕೆ ಬ್ರೇಕ್ ಹಾಕಿ, ಕಲಬುರಗಿ ಜಿಲ್ಲಾ ಔಷಧ ವ್ಯಾಪಾರ ಸಂಘ ಆಗ್ರಹ. ಲೀಸ್ ರೈತರಿಗೆ ಸಿಗ್ತಿಲ್ಲ ರಸಗೊಬ್ಬರ, ಸರ್ಕಾರ ವಿರುದ್ಧ ಆಕ್ರೋಶ. ಸಮರ್ಪಕ ಗೊಬ್ಬರ ವಿತರಿಸಿ, ಇಲ್ಲವೇ FID ನಿಯಮ ಕೈಬಿಡಿ. ರಸ್ತೆ ಬದಿಯಲ್ಲಿ ಬೈಕ್ ನಿಲ್ಲಿಸಿದ್ರೆ ವಾಹನ ಎತ್ತಕೊಂಡು ಹೋಗ್ತಾರೆ ಪೊಲೀಸರು, ಸಾರ್ವಜನಿಕರಿಗೆ ಟ್ರಾಫಿಕ್ ಪೊಲೀಸರ ಖಡಕ್ ಎಚ್ಚರಿಕೆ. ಜೇವರ್ಗಿಯಲ್ಲಿ ಸಿಡಿಲಿನ ಅಬ್ಬರಕ್ಕೆ ಹೊತ್ತಿ ಉರಿದ ತೆಂಗಿನ ಮರ. ಈಗ ವಾರ್ತೆಗಳ ವಿವರ. ಅಖಿಲ ಭಾರತೀಯ ರಸಾಯನಶಾಸ್ತ್ರಜ್ಞರು ಮತ್ತು ಔಷಧಿಕಾರರ ಸಂಘ AIOCD ಹಾಗೂ ಕರ್ನಾಟಕ ರಾಜ್ಯ ರಸಾಯನಶಾಸ್ತ್ರಜ್ಞರು ಮತ್ತು ಔಷಧಿಕಾರರ ಸಂಘದ ಕರೆಗೆ ಸ್ಪಂದಿಸಿ ಜಿಲ್ಲೆಯ ಎಲ್ಲ ಮೆಡಿಕಲ್ ಅಂಗಡಿಗಳು ಬೆಂಬಲ ಸೂಚಿಸಿದವು. ಸಾರ್ವಜನಿಕ ಆರೋಗ್ಯ ಮತ್ತು ರೋಗಿಗಳ ಸುರಕ್ಷತೆ ದೃಷ್ಟಿಯಿಂದ ಆನ್ಲೈನ್ ಮೂಲಕ ನಿಯಂತ್ರಣವಿಲ್ಲದೆ ಔಷಧಿ ಮಾರಾಟ ಮಾಡಲಾಗುತ್ತಿದೆ. ವೈದ್ಯರ ಸರಿಯಾದ ಸಲಹೆ ಇಲ್ಲದೆ ಮನೆ ಬಾಗಿಲಿಗೆ ಔಷಧಿ ವಿತರಿಸಲಾಗುತ್ತಿದ್ದು, ಇದರಿಂದ ಜನರ ಆರೋಗ್ಯಕ್ಕೆ ಗಂಭೀರ ಅಪಾಯ ಎದುರಾಗುತ್ತಿದೆ ಎಂದು ಸಂಘದ ಪದಾಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದರು.
ಔಷಧ ಮತ್ತು ಸೌಂದರ್ಯವರ್ಧಕ ಕಾಯ್ದೆ 1940 ಹಾಗೂ ನಿಯಮಗಳು 1945 ಅಡಿಯಲ್ಲಿ ಆನ್ಲೈನ್ ಔಷಧಿ ಮಾರಾಟಕ್ಕೆ ಸ್ಪಷ್ಟ ಅವಕಾಶ ಇಲ್ಲದಿದ್ದರೂ ಹಲವು ಕಂಪನಿಗಳು ನಿಯಮ ಉಲ್ಲಂಘನೆ ಮಾಡಿ ವ್ಯಾಪಾರ ನಡೆಸುತ್ತಿವೆ ಎಂದು ಆರೋಪಿಸಿದರು. ಇದೇ ವೇಳೆ ಕೋವಿಡ್ ಅವಧಿಯಲ್ಲಿ ಜಾರಿಗೆ ತರಲಾದ ಕೆಲ ತಾತ್ಕಾಲಿಕ ನಿಯಮಗಳನ್ನು ದುರುಪಯೋಗಪಡಿಸಿಕೊಂಡು ತ್ವರಿತ ವಾಣಿಜ್ಯ ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ಅನಿಯಂತ್ರಿತ ಔಷಧಿ ವಿತರಣೆ ನಡೆಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಆನ್ಲೈನ್ ಔಷಧಿ ಮಾರಾಟವನ್ನು ತಕ್ಷಣ ನಿಲ್ಲಿಸಿ ಪರವಾನಗಿ ಪಡೆದ ಸಣ್ಣ ರಸಾಯನಶಾಸ್ತ್ರಜ್ಞರ ಹಿತಾಸಕ್ತಿಯನ್ನು ಸರ್ಕಾರ ರಕ್ಷಿಸಬೇಕೆಂದು ಸಂಘದ ಸದಸ್ಯರು ಒತ್ತಾಯಿಸಿದರು. ಮೊದಲನೇದಾಗಿ ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್ ಅಂದ್ರೆ ಅದನ್ನು ಪೂರ್ತಿ ನಿಲ್ಲಿಸಬೇಕು ಸರ್ಕಾರ. ಕೋವಿಡ್ ಅಂತ ಮಹಾಮಾರಿಯಲ್ಲಿ ಸರ್ಕಾರ GSR 817 ಅಂತ ಹೇಳಿ ಒಂದು ರೂಲ್ ತಂದ್ಬಿಟ್ಟು ಆನ್ಲೈನ್ ಸೇಲ್ ಆಫ್ ಮೆಡಿಸಿನ್ಸ್ ಅಲೋ ಮಾಡಿತ್ತು. ಈಗ ನಮ್ಮ ಡಿಮಾಂಡ್ ಅಂದ್ರೆ ಅದನ್ನ ನಿಲ್ಲಿಸಬೇಕು. ಕೋವಿಡ್ ಹೋಗಿದೆ, ಈಗ ಈ ಪಾರಂಪರಿಕವಾದ ಮೆಡಿಕಲ್ ಶಾಪ್ದವ್ರು ಬದುಕಬೇಕು. ಅದಕ್ಕಾಗಿ ಆನ್ಲೈನ್ ಮೆಡಿಸಿನ್ ವ್ಯಾಪಾರ ನಿಲ್ಲಿಸಬೇಕು ಅವರು. ಎರಡನೇದಾಗಿ ಕಾರ್ಪೊರೇಟ್ ಮತ್ತು ಚೈನ್ ಮೆಡಿಕಲ್ ಶಾಪ್ಸ್ ಅಂತ ಹೇಳ್ತೀವಿ ನಾವು, ಅಂತ ಮೆಡಿಕಲ್ ಶಾಪ್ ಅಲ್ಲಿ ಅತಿಯಾದ ಡಿಸ್ಕೌಂಟ್ ಹಾವಳಿ ಇದೆ. ಆ ಡಿಸ್ಕೌಂಟ್ ಹಾವಳಿ ನಿಂತು ನಮ್ಮ ಪಾರಂಪರಿಕವಾದ ಮೆಡಿಕಲ್ ಶಾಪ್ಗಳು ಬದುಕಬೇಕು ಅಂತ ನಮ್ದು ಒಂದು ಕಳಕಳಿ ಇದೆ. ಹಾಗಾಗಿ ನಮ್ದು ಅದು ಸರ್ಕಾರಕ್ಕೆ ಪ್ರೆಷರೈಸ್ ಮಾಡ್ತೀವಿ ನಾವು. ಈಗ ಅದ ಡಿಸ್ಕೌಂಟ್ ಅಥವಾ ಈ ಔಷಧಿ ವ್ಯಾಪಾರದಲ್ಲಿ ಇದು ಜೀವರಕ್ಷಕ ಔಷಧಿಗಳು, ಇದಕ್ಕೆ ಯಾಕೆ ಡಿಸ್ಕೌಂಟ್ ಎಲ್ಲ ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಈ ಬಗ್ಗೆ ಗಮನ ಕೊಟ್ಟು ಸಾರ್ವಜನಿಕರಿಗೆ ಇದರದ್ದು ಮಿಸ್ಕನ್ಸೆಪ್ಷನ್ ಅಂತ ಏನಿದೆ ಅತಿಯಾದ ಡಿಸ್ಕೌಂಟ್ ಹಾವಳಿ ಬಗ್ಗೆ ಅದನ್ನು ತೆಗೆದು ಹಾಕಿ ಈ ಒಂದು ಡಿಸ್ಕೌಂಟ್ ಹಾವಳಿ ತೆಗಿಸ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಮೂರನೇದಾಗಿ ಈ ಸ್ಪೂರಿಯಸ್ ಡ್ರಗ್ಸ್, ನಕಲಿ ಅಥವಾ ಕಳಪೆ ಔಷಧಿ ಅಂತ ಹೇಳ್ತೀವಿ, ಅದು ಆನ್ಲೈನ್ ಸೇಲ್ ಅಲ್ಲಿ ನಿಲ್ಲಿಸಬೇಕು. ಸಾರ್ವಜನಿಕರಿಗೆ ಅದರಿಂದ ತೊಂದರೆ ಆಗ್ತಾ ಇದೆ, ಆ ತೊಂದರೆ ನಿವಾರಣೆ ಮಾಡಿಸ್ಬೇಕು ಅಂತ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇವತ್ತು ಈ ಮನವಿ ಪತ್ರ ಕೊಡೋದಕ್ಕೆ ನಮ್ಮ ಸಂಘದ ಎಲ್ಲಾ ಸದಸ್ಯರು ಸೇರಿ ನಾವು DC ಆಫೀಸ್ ಬಂದು DC ಥ್ರೂ ಮೆಮೊರಾಂಡಮ್ ಅನ್ನ ನಮ್ಮ ಪ್ರಧಾನಮಂತ್ರಿಯವರಿಗೆ ಕೊಟ್ಟಿದ್ದೀವಿ. ಇವತ್ತು ಇಡೀ ದಿನ ಸಂಪೂರ್ಣ ಮೆಡಿಕಲ್ ಶಾಪ್ ಬಂದಿರ್ತದೆ. ಆದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು, ಬೇಕಾದಂತ ರೋಗಿಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇವತ್ತು ಕೆಲವು ದೊಡ್ಡ ದೊಡ್ಡ ಆಸ್ಪತ್ರೆ ಅಂದ್ರೆ ಬಸವೇಶ್ವರ ಹಾಸ್ಪಿಟಲ್ ಆಗಿರ್ಬೋದು ಅಥವಾ KBN ಆಸ್ಪತ್ರೆ ಆಗಿರ್ಬೋದು ಅಥವಾ ಅಟ್ಯಾಚ್ಡ್ ನರ್ಸಿಂಗ್ ಹೋಮ್ಸ್ ಅಲ್ಲಿ ಒಳಗಡೆ ಇರುವಂತಹ ಮೆಡಿಕಲ್ ಶಾಪ್ಗೆ ನಾವು ಸಂಘದ ಪರವಾಗಿ ನಾವು ಅವರಿಗೆ ತೆಗೆದಿರೋಕೆ ಪರ್ಮಿಷನ್ ಕೊಟ್ಟಿದ್ದೀವಿ. ಸರ್, ಸರ್ಕಾರಕ್ಕೆ ನಾವು 1 ತಿಂಗಳ ಗಡುವು ಕೊಟ್ಟಿದ್ದೀವಿ. ಈಗ ನಮ್ಮ ಆಲ್ ಇಂಡಿಯಾ ಸಂಘಟನೆ ವತಿಯಿಂದ ಮುಂಬರುವ ದಿನಗಳಲ್ಲಿ ಇದು ಇನ್ನೂ ಉಗ್ರವಾಗಿ ನಾವು ಹೋರಾಟ ಮಾಡ್ತೀವಿ. ಇದು ನಮ್ಮ ಡಿಮಾಂಡ್ಸ್ ಪೂರೈಸದೆ ಹೋದ್ರೆ. ಮುಂಗಾರು ಹಂಗಾಮು ಆರಂಭವಾಗುತ್ತಿರುವ ಬೆನ್ನಲ್ಲೇ ತೊಗರಿನಾಡಿನ ರೈತರಿಗೆ ರಸಗೊಬ್ಬರ ಕೊರತೆಯ ಭೀತಿ ಎದುರಾಗಿದೆ. ಎಕರೆಗೆ ಕನಿಷ್ಠ 2 ರಿಂದ 3 ಚೀಲ ರಸಗೊಬ್ಬರ ಅಗತ್ಯವಿದ್ದರೂ FID ನಿಯಮದ ಹೆಸರಿನಲ್ಲಿ ಕೇವಲ 1 ಚೀಲ ಮಾತ್ರ ವಿತರಿಸಲು ಮುಂದಾಗಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಭತ್ತ, ತೊಗರಿ, ಮೆಣಸಿನಕಾಯಿ ಸೇರಿದಂತೆ ಹಲವು ಬೆಳೆಗಳಿಗೆ ಹೆಚ್ಚಿನ ಪ್ರಮಾಣದ ಗೊಬ್ಬರ ಅಗತ್ಯವಿದೆ. ಆದರೆ ಸರ್ಕಾರದ ಹೊಸ ನಿಯಮಗಳಿಂದ ರೈತರಿಗೆ ಬೇಕಾದಷ್ಟು ರಸಗೊಬ್ಬರ ದೊರೆಯುತ್ತಿಲ್ಲ ಎನ್ನಲಾಗಿದೆ. FID ನೋಂದಣಿ ಮಾಡಿಸಿದ ರೈತರು ಸಂಪೂರ್ಣವಾಗಿ ವಂಚಿತರಾಗುತ್ತಿರುವುದಾಗಿ ರೈತರು ಆರೋಪಿಸಿದ್ದಾರೆ. ಇನ್ನು ಲೀಸ್ ಪಡೆದು ಕೃಷಿ ಮಾಡುತ್ತಿರುವ ರೈತರಿಗೆ ಗೊಬ್ಬರ ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಇದರಿಂದ ಸಾವಿರಾರು ರೈತರು ಆತಂಕದಲ್ಲಿದ್ದಾರೆ. ಸರ್ಕಾರ ತಕ್ಷಣ ಸಮಿತಿ ರಚಿಸಿ FID ನಿಯಮದ ಪರಿಣಾಮಗಳ ಕುರಿತು ಅಧ್ಯಯನ ನಡೆಸಿ ರೈತರಿಗೆ ಅನುಕೂಲವಾಗುವ ಕ್ರಮ ಕೈಗೊಳ್ಳಬೇಕೆಂದು ರೈತ ಮುಖಂಡ GH ಪಾಟೀಲ್ ಆಗ್ರಹಿಸಿದ್ದಾರೆ. ಕೂಡಲೇ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜಗಳನ್ನು ಸಮರ್ಪಕವಾಗಿ ವಿತರಿಸಿ ರೈತರ ಸಂಕಷ್ಟ ನಿವಾರಿಸಬೇಕೆಂದು ರೈತರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈಗ ನೋಡ್ರಿ, ಸರ್ಕಾರ ಒಂದು ಆದೇಶ ಏನಪ್ಪಾ ಅಂತಂದ್ರ 1 ಎಕರೆಗೆ FID ಮೂಲಕ 1 ಚೀಲ ಗೊಬ್ಬರ ಅಂತ ಹೇಳೋದು. ಅದು ನಮ್ಮ ರೈತ ಸಾಕಾಗಲ್ಲ. ಯಾಕಪ್ಪ ಅಂತಂದ್ರ 1 ಎಕರೆಗೆ ಸುಮಾರು 3-4 ಚೀಲ ಗೊಬ್ಬರ ಬೇಕಾಗ್ತದೆ ನಮಗೆ. ಒಂದೇದು. ಎರಡನೇದೇನಪ್ಪ ಅಂತಂದ್ರ FID ಅಂತಂದ್ರ ಬರೋಬ್ಬರಿ ಬೆಲೆ FID ಇರಲ್ಲ. ಒಬ್ಬರು KG DOT ಇರ್ತವೆ, ಒಬ್ರು ಆಕ್ಟಿವ್ ಇರ್ತವೆ, ಒಬ್ರು ಇರಲ್ಲ ಇರ್ತದ. ಅದು ನಡೆಯಲ್ಲ. ಅದಕ್ಕೆ ಏನ್ ಮಾಡಕಪ್ಪ ಅಂದ್ರೆ ಈಗ ಸರ್ಕಾರ ಅದಕ್ಕೆ ಸದ್ಯ ಒಂದು ಏನೋ ಒಂದು ನಿಗದಿಪಟ್ಟಿ ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಸೇರಿ ಅದು FID ಕೆಲಸ ಮಾಡ್ಬೇಕು. ಯಾಕಂದ್ರೆ FID ಅಂತಂದ್ರೆ ನಮ್ಮ ರೈತರು ಗೊತ್ತಿಲ್ಲ. FID ಏನೋ ನಮ್ FID ಏನಪ್ಪ. ಇನ್ನೊಂದು ಏನಪ್ಪಾ ಅಂತಂದ್ರೆ ಒಬ್ಬರು 10 ಎಕರೆ ಜಮೀನು ಇರ್ತದೆ, ಅವ್ರಿಗೆ 10 ಚೀಲ ಗೊಬ್ಬರ ಸಾಕಾಗಲ್ಲ. ಅವ್ರಿಗೆ ಏನಪ್ಪ 40 ಚೀಲ ಗೊಬ್ಬರ ಬೇಕಾಗ್ತದೆ. ಅದು ನಡೆಯಲ್ಲ. ಅದಕ್ಕೆ ಆಗಂತೆ ನಾವು ಎಲ್ಲ ಮೊನ್ನೆ ಜೋರಿ ಸಲ ಹೋರಾಟ ಮಾಡಿದೀವಿ. ಅದ್ರ ಪರವಾಗಿ ಮತ್ತೆ ಹುಣಸಿಗೆ ಮಾಡಿದ್ದೀವಿ, ಮತ್ತೆ ಗುಲ್ಬರ್ಗನೂ ಮರಕನ್ನು ಸೇರಿ ಐತಿ ನಮ್ದು. ಅದಕ್ಕೆ ಈ ಸದ್ಯಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ತೀರ್ಮಾನ ಮಾಡಿ FID ಸಂಪೂರ್ಣ ಮಾಡ್ಬೇಕು. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರ ಈ ಪರಿಕರ ಮಾರಾಟಗಾರ ಏನ್ ಮಾಡ್ತಾರ, ರೈತರಿಗೆ ಕೃತಿಕ ಅಭಾವ ಸೃಷ್ಟಿ ಮಾಡಿ ಆ EID ಮೂಲಕ ಯಾವುದೇ ಒಂದು KYC ತಗೊಳಕ್ಕೆ ಗೊಬ್ಬರ ಮಾರಾಟ ಮಾಡ್ತಾರೆ. ಅಂತ ಮಾಡಬಾರ್ದು. ಅಂತ ಮಾಡೋರು ಯಾರು ಮಾಡ್ತಾರ ಅವ್ರ ಕ್ರಮ ಕೈಗೊಂಡು ಆ ಲೈಸೆನ್ಸ್ ರದ್ದು ಮಾಡ್ಬೇಕಂತ ನಮ್ದು ಆದೇಶ ಸರ್ಕಾರ. ಈಗ 1 ಎಕರೆ ತೊಗರಿ ಬೆಳಿಬೇಕಾದ್ರೆ ಜಮೀನಿಗೆ ಹಾಕ್ಬೇಕಾದ್ರೆ ಎಷ್ಟು ಬೇಕು ಸರ್? 3 ಚೀಲ ಬೇಕು, 3-4 ಚೀಲ ಬೇಕಾಗ್ತದೆ ಸರ್. ಅದು 1 ಚೀಲ ಬೇಕಾಗಲ್ರಿ. ಜಾಸ್ತಿ ಏನಪ್ಪ ನಾವು ಚಾಪಣಿ ಮಾಡ್ದಂಗೆ 1 ಚೀಲ ಗೊಬ್ಬರ ಅಂತಂದ್ರೆ
ನಮ್ಮ ರೈತರು ಮೊದಲೇ ಗೊತ್ತಿಲ್ಲ FID ಏನಪ್ಪಾ ಅಂತಂದ್ರೆ ಈಗ ಬಂದು FID KYC ಎಲ್ಲ ಅದು ಸಂಪೂರ್ಣ ತೆಗೆದು ಹಾಕ್ಬೇಕು ಸರ್ಕಾರ. ಹೆಂಗಪ್ಪ ಅಂತಂದ್ರೆ ನಮ್ಮ ರೈತರಿಗೆ ನೋಡ್ರಿ, ನಾವು ಬಿತ್ತನೆ ಮಾಡ್ಬೇಕಾದ್ರೂ ಹೋರಾಟ ಮಾಡ್ಬೇಕು, ಬೀಜ ಹೋಗ್ಬೇಕಲ್ಲ, ಮತ್ತೆ ಎಣ್ಣೆ ಪುಡಿಗೆ ಹೋರಾಟ ಮಾಡ್ಬೇಕು. ಇದೆಲ್ಲ ಆದ್ಮೇಲೆ ನಾವು ಮಾರಾಟ ಮಾಡಕ್ಕೆ ಬೆಳಿಗ್ಗೆ ಹೋರಾಟ ಮಾಡ್ಬೇಕು. ಒಟ್ಟ ನಮ್ಮ ರೈತರಿಗೆ ಹೆಂಗಪ್ಪ ಹೋರಾಟ ಲೆಕ್ಕ ಆಗಿದೆ. ಈಗ ಒಂದು FID ಗೆ 1 ಎಕರೆಗೆ ಎಷ್ಟು ಚೀಲ ಕೊಡ್ಬೇಕಂತ ನೀವು ಡಿಮಾಂಡ್? ಸರ್ ನಮ್ದು ಡಿಮ್ಯಾಂಡ್ 3-4 ಚೀಲ ಅದು. 4 ಐತಿ, ಕನಿಷ್ಠ 3 ಕೊಟ್ಟರು ಸ್ವಲ್ಪ ಉಪಯೋಗ ಆಗ್ಬೋದು ನಮಗೆ. 1 ಚೀಲ ಎದಕ್ಕಾಗಲ್ಲ, 1 ಚೀಲ ಏನು ಉಪಯೋಗ ಇಲ್ಲ ನಮಗೆ. 1 ಚೀಲ ಏನಕ್ಕೆ ಸಾಕಲ್ಲ ಸರ್. ಸರ್ಕಾರಕ್ಕೆ ಏನಾಗ್ತದೆ? ಸರ್ಕಾರ ಆಗಲ್ಲ ಸರ್, ಎಲ್ಲ ಕೆಲಸ ಮಾಡಿ ರೈತರಿಗೆ ಒಂದು ಒಳ್ಳೆ ಸಂದೇಶ ಕೊಟ್ಟು ಎಕರೆಗೆ 4 ಚೀಲ ಕೊಡ್ಬೇಕಂತ ನಮ್ಮ ವಿನಂತಿ. ನಗರದ ಪ್ರಮುಖ ರಸ್ತೆ ಹಾಗೂ ಜನಸಂದಣಿ ಪ್ರದೇಶಗಳಲ್ಲಿ ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ ಬೈಕ್ ಹಾಗೂ ಇತರೆ ವಾಹನಗಳನ್ನು ಪೊಲೀಸರು ಕ್ರೇನ್ ಮೂಲಕ ಎತ್ತುಕೊಂಡು ಹೋಗುತ್ತಿರುವ ದೃಶ್ಯಗಳು ಕಂಡುಬಂದಿವೆ. AI ಕ್ಯಾಮೆರಾ ವ್ಯವಸ್ಥೆ ಜಾರಿಗೆ ತಂದ ಬಳಿಕ ಇದೀಗ ನೋ ಪಾರ್ಕಿಂಗ್ ವಾಹನಗಳ ಮೇಲೂ ಟ್ರಾಫಿಕ್ ಪೊಲೀಸರು ಕಟ್ಟುನಿಟ್ಟಿನ ನಿಗಾ ವಹಿಸಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ನಿಯಮ ಉಲ್ಲಂಘಿಸಿ ವಾಹನ ನಿಲ್ಲಿಸಿದರೆ ವಾಹನ ಸೀಸ್ ಮಾಡುವ ಜೊತೆಗೆ ದಂಡ ವಿಧಿಸುವ ಕ್ರಮವು ಮುಂದುವರೆದಿದೆ. ಈ ಕುರಿತು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿರುವ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ವಾಹನಗಳನ್ನು ಕಡ್ಡಾಯವಾಗಿ ಪಾರ್ಕಿಂಗ್ ಸ್ಥಳದಲ್ಲೇ ನಿಲ್ಲಿಸಿ, ನೋ ಪಾರ್ಕಿಂಗ್ ಪ್ರದೇಶಗಳಲ್ಲಿ ವಾಹನ ನಿಲ್ಲಿಸಿದರೆ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ. ನಗರದಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣ ಹಾಗೂ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभाविक एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ.
ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್, ದೂರವಾಣಿ ಸಂಖ್ಯೆ 0847230049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಬಸವೇಶ್ವರ ಕಾಲೋನಿಯಲ್ಲಿ ಸಿಡಿಲು ಬಡಿದ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಮಳೆಯೊಂದಿಗೆ ಗುಡುಗು ಮಿಂಚಿನ ಅಬ್ಬರ ಹೆಚ್ಚಾದ ವೇಳೆ ಕಾಲೋನಿಯೊಂದರಲ್ಲಿ ಇರುವ ತೆಂಗಿನ ಗಿಡಕ್ಕೆ ಏಕಾಏಕಿ ಸಿಡಿಲು ಬಡಿದ ಪರಿಣಾಮ ಗಿಡದ ಭಾಗ ಹಾನಿಗೊಳಗಾಗಿದೆ. ಘಟನೆಯ ಸಮಯದಲ್ಲಿ ಭಾರೀ ಶಬ್ದ ಕೇಳಿ ಬಂದಿದ್ದು ಕೆಲ ಕಾಲ ನಿವಾಸಿಗಳು ಭಯಭೀತರಾಗಿದ್ದರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಅಥವಾ ದೊಡ್ಡ ಪ್ರಮಾಣದ ಆಸ್ತಿ ನಷ್ಟ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा. ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್, ದೂರವಾಣಿ ಸಂಖ್ಯೆ 0847230049.